ಮರಿಸುವಂತ ಮಾಡಿದ್ರಲ್ಲ ಮನೆ ಹಾಳ ಮಗ ಸಿದ್ದಪ್ಪನ ಲೇಸಿದ ಬುದ್ಧಿ ಬರುವುದಂತ ತಿದ್ದಿ ಹೇಳಿದರು. ಕತ್ತರಿಸಿ ಯುದ್ಧಕ್ಕೆ ಸಿದ್ಧನಾದ ಆಸೆಗಣ್ಣಿನ ನಮಗೆ ಹೊತ್ತು ಮುಳುಗುವ ಮುನ್ನ ನಿನ್ನ ಕತ್ತು ಕಡಿದು ಹೊತ್ತಳಿಗೆ ವಾರಿಸ್ತಾರ ಹೆಸರಾದ ನಿನ್ನ ಕೋಟಿ ಬಾಗಿಲಿಗೆ ನಿನ್ನ ಕತ್ತು ನೇತಾಕನಿದ್ದರೆ ಈಗ ಮಗನೇ ಬರುತ್ತೇನೆ. ನಿಲ್ಲು ಜಯಸೂರ್ಯ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಕೆಟ್ಟ ಕಾರ್ಯವನ್ನು ಹುಟ್ಟು ಹಾಕಬೇಡಪ್ಪ. ಸಿಟ್ಟಲ್ಲ ಇದು ಸಿಟ್ಟಲ್ಲ, ನನ್ನಂತರ ಪುಡಿ ಪುಡಿದ ಬರುತ್ತಲ್ಲ ರೋಷಾಗ್ನಿ. ಕೆಟ್ಟ ಕೆಟ್ಟ ನನ್ನ ಮಕ್ಕಳ ಹಟ್ಟ ಹಾಸಿಕೆದ್ರಿ ನಿಷ್ಠೆಯಿಂದ ಮಾತನಾಡಿದ ದುಷ್ಟರ ಬಡವರ ಬದುಕು ಸುಟ್ಟು ಬೆಳೆದರಾಗಿ ದುಷ್ಟರ ದೌರ್ಜನ್ಯದಿಂದ ಶಿಷ್ಟರನ್ನು ವ್ಯಕ್ತಿ ಬೆಳೆದರೆ ಇದು ಕೆಟ್ಟ ನನ್ನ ಮಕ್ಕಳು. ಇವರನ್ನು ಹೊತ್ತರಿಸಿದ ಹೊತ್ತಿ ಬಂದಿರುವವರು ಈ ದಿಕ್ಕಲ್ಲಿ ನನ್ನನ್ನು ತಡೆಯಬಲ್ಲ ನಾನು ಹುಂಡವರು ಚಟ್ನಿ. ನಿಲ್ಲು ಮೈದನ ನಿಲ್ಲು. ಏನ್ರಿ ನಮ್ಮ ಜಯಸೂರ್ಯನ ಅಬ್ಬರವನ್ನು ನೋಡಿದ್ರೆ ಮತ್ಯಾವುದಾದರೂ ಅನಾಹುತಕ್ಕೆ ದಾರಿ ಮಾಡ್ತಾನೋ ಅಂತ ನನಗೆ ತುಂಬಾ ಭಯವಾಗುತ್ತಿದೆ ರೀ, ಭಯವಾಗುತ್ತಿದೆ. ಶಾಂತ, ಭಯವೆಂಬ ಭೂತಕ್ಕೆ ಹೆದರಿ ತಲೆ ಎತ್ತಿ ನಡೆಯುವುದು ನಮ್ಮ ಮನೆತನ. ಭಯವೆಂಬ ಭೂತಕ್ಕೆ ಹೆದರಿ ತಲೆ ತಗ್ಗಿಸಿ ನಡೆಯಲು ತುಂಬಾ ದಿನವಾಯಿತು ಶಾಂತ, ತುಂಬಾ ದಿನ. ತಮ್ಮ ಪ್ರಶಾಂತ, ನಮ್ಮಿಂದ ಯಾವ ತಪ್ಪಾಯಿತು ಎಂದು ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗುವುದು ಕಠೋರವಾಯಿತಪ್ಪ. ನಿನ್ನ ಮನಸ್ಸು, ನಿನ್ನ ಉಡುಗೆ ತೊಡುಗೆಗಳಿಗೆ ಏನಾದರೂ ತೊಂದರೆ ಆಯ್ತೆ ಅಥವಾ ನಿನ್ನ ವಿದ್ಯಾಭ್ಯಾಸಕ್ಕೆ ಏನಾದರೂ ತೊಂದರೆ ಐತೆ? ಹೇಳತ್ತಮ್ಮ, ಹೇಳ ಪ್ರಶಾಂತ. ಈ ರೀತಿ ಮಾತನಾಡಿ ನನ್ನನ್ನು ಚುಚ್ಚು ಕೊಲ್ಲಬೇಡ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಣ್ಣ. ಹೇಳುತ್ತಮ್ಮ ಪ್ರಶಾಂತ, ನೀನು ನೇರವಾಗಿ ಬಂದು ನನ್ನ ಹತ್ತಿರ ನಿಂತು ಅಣ್ಣ ನನಗೆ ಅವಳೇ ಬೇಕು ಎಂದು ಹೇಳಿದರೆ ಅವರ ತಂದೆಯ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಿದ್ದೀನಪ್ಪ, ನನ್ನ ತಮ್ಮನಿಗೆ ನಿಮ್ಮ ಮಗನ್ನು ಕೊಡಿ ಎಂದು. ಹೌದು ಮೈದನ, ನಿಮ್ಮಣ್ಣ ನಿಮ್ಮ ಮೇಲೆ ತಮ್ಮ ಪ್ರಾಣವನ್ನೇ ಇಟ್ಕೊಂಡಿದ್ದಾರೆ. ಅವರು ಅಂತವರಿಗೆ ಒಂದು ಮಾತು ತಿಳಿಸದೆ, ನನಗೂ ಕೂಡ ಒಂದು ಮಾತು ತಿಳಿಸದೆ ನಿನ್ನ ಇಚ್ಛೆಯಂತೆ ನೀನು ಊರು ಬಿಟ್ಟು ಓಡಿ ಹೋದೆ ಅಲ್ಲ. ನಮ್ಮಣ್ಣನಿಗೆ ಊರಿನ ಜನ ಏನ್ ಅಂದಾರೋ ಅನ್ನುವ ಒಂದು ಸಣ್ಣ ಕಲ್ಪನೆಯೂ ನಿನಗೆ ತಿಳಿಲಿಲ್ವೇನಪ್ಪ ಮೈದನ? ಸುತ್ತಮುತ್ತಲೂ ಮುಳ್ಳಿನ ಹೊದಿಕೆ, ಮಧ್ಯದಲ್ಲಿ ಮುತ್ತೆ ಅಂತ ಖುಷಿಬೇಕಾದಂತಾಗಿದೆ ಹತ್ತಿಗೆ ನನ್ನ ಸ್ಥಿತಿ. ಒಂದು ಕಡೆ ಬೇಡ ಬೇಡ ಎಂದರು ಬೆನ್ನತ್ತಿ ಕಾಡಿದ ಪ್ರಿಯತಮೆ, ಮತ್ತೊಂದು ಕಡೆ ನನ್ನ ಅಣ್ಣಂದಿರಿ ಬಿಟ್ಟು ಹೋಗುತ್ತೀನಿ ಆಯ್ತಾನೆ. ನೀನು ಊರು ಬಿಟ್ಟು ಓಡಿ ಬರದಿದ್ದರೆ ನಾನು ಪ್ರಾಣ ತ್ಯಾಗ ಮಾಡಿದನು ಹುಚ್ಚು ಬರ್ತೇನೆ. ಎಲ್ಲರಲ್ಲಿ ಸಿಕ್ಕಲು ಹುಚ್ಚು ಕಲ್ಪನೆ ಎಚ್ಚರ ತಪ್ಪಿದ ಹೊತ್ತಿಗೆ ಎಚ್ಚರ ತಪ್ಪಿತು. ನಾನು ಮಾಡಿದ ತಪ್ಪಿಗೆ ನೀ ಆದರ್ಶ ಶಿಕ್ಷೆ ಕೊಟ್ಟರೆ ಸಂತೋಷದಿಂದ ಸ್ವೀಕರಿಸುತ್ತೇನೆ. ಶಿಕ್ಷೆ ಅನುಭವಿಸಬೇಕಾದ್ರೂ ನೀನಲ್ಲ ಪ್ರಶಾಂತ, ದೊಡ್ಡವರ ಎಂಗಲ ತಿನ್ನುವ ನಾಯಿಯಂತೆ ದೊಡ್ಡವರು ಬೀಸಾಗಿ ದೊಡ್ಡ ಹಾಗೆ ಹಾಡು ನಿನ್ನ ಅವನ ಶಿಕ್ಷೆ ಅನುಭವಿಸಬೇಕು. ಅದಕ್ಕಾಗಿ ನಾನು ಹೆಣ್ಣು ಮೈದನ ನಿಲ್ಲು, ಮೈದನ ನಿಲ್ಲು. ಈಗಾಗಲೇ ಪ್ರಶಾಂತ ಮಾಡಿರುವ
ಸಮಾಧಾನಕ್ಕೆ ನಿಮ್ಮಣ್ಣ ಒಂದು ಹೊತ್ತು ಊಟ ಮಾಡಿಲ್ಲ, ಕಣ್ತುಂಬ ನಿದ್ದೆ ಮಾಡಿಲ್ಲ. ಈಗ ನೀನು ಹೋಗಿ ಇನ್ನೊಂದು ಆಘಾತ ಮಾಡಿಕೊಂಡು ಬಂದರೆ ನಿಮ್ಮಣ್ಣ ಜೀವ ಸಹಿತ ಬದುಕುವುದಿಲ್ಲಪ್ಪ, ಜೀವ ಸಹಿತ ಬದುಕುವುದಿಲ್ಲ. ಮತ್ತೊಮ್ಮೆ ಎಂದಗಿರಿ ಅಂತ ಕೆಟ್ಟ ಶಬ್ದಗಳನ್ನು ಈ ದೇಹದಲ್ಲಿ ನಾನು ಈ ನಮ್ಮ ಅಣ್ಣನ ಪಾದಕ್ಕೂ ಕೂಡ ಕೈಗೆ ಸೋಗದಂತೆ ಮಾಡಿಕೊಡ್ತೇನೆ. ಇದು ಮುಕ್ತಾಡಿ ದೇವಾದ ದೇವತೆಯ ಪಾದದಾಳನ್ನು ಸತ್ಯತೆಗೆ ಜಯಸೂರ್ಯ, ಊರಿನಲ್ಲಿ ಜನ ಏನು ಮಾತಾಡ್ತಿದ್ದಾರೆ ಗೊತ್ತಾ? 10 ಮನೆತನಕ್ಕೆ ನ್ಯಾಯ ಹೇಳಿದ ಮಹಾದೇವ ತನ್ನ ತಮ್ಮಂದರಿಗೆ ಸರಿಯಾಗಿ ಶಾಲೆ ಕಲಿಸಲಿಲ್ಲ ಎಂದು ಚುಚ್ಚಿ ಮಾತನಾಡುತ್ತಿದ್ದಾರಪ್ಪ ಈ ಸಮಾಜದ ಜನ. ಈಗ ನೀನು ಹೇಳಿದಂತೆ ನಿಮ್ಮ ಅಣ್ಣನ ಮೇಲೆ ಅಷ್ಟು ಅಭಿಮಾನ ಬಿದ್ದರೆ ಇದನ್ನು ಇಲ್ಲಿಗೆ ನಿಲ್ಲಿಸುವುದು. ಆ ಪ್ರಖ್ಯಾತರಿಗೆ ನಾನು ಬೈದು ಬುದ್ಧಿ ಹೇಳುತ್ತೇನೆ. ಅಣ್ಣ ಇಲ್ಲಣ್ಣ, ಇಲ್ಲ ನನ್ನನ್ನು ತಡೆಯಬೇಡ. ಅವನ ರುಂಡವನ್ನು ಕೈದು ರಾತ್ರಿ ಮನೆಯಲ್ಲಿ ಮನೆಯವರೆಗೂ ನನಗೆ ಸಮಾಧಾನ ಇಲ್ಲ. ರಾಜ್ಯ ನೀತಿಗಿರಿಗಳು ನಾನು ಜಯಸೂರ್ಯ, ಒಂದು ಮಾತು ನನ್ನ ಆಣೆಯಾಗಿದೆ. ನನ್ನ ಮಾತು ಮೀರಿ ನಡೆದರೆ ನನ್ನ ಆಣೆಯಾಗಿದೆ. ಅಣ್ಣ ಎಂತ ಸಿಬ್ಬಂದಿಗೆ ಎದುರು ಏಡಿಯನ್ನಾಗಿ ಮಾಡಿದ್ದೇವೆ. ನಿನ್ನ ಆಜ್ಞೆಯಿಂದ ತೆಗೆದುಕೊಳ್ಳುವ ಅಣ್ಣನ ಆಜ್ಞೆಯನ್ನು ಮೀರಿ ನಡೆಯುವ ನೀನೆಂತ ತಮ್ಮನು ಮೂರ್ಖ. ರೀ, ಏನ್ರಿ ನೀವು ಚಿಕ್ಕ ಮಗು ತರ ಅವನ ಕೆನ್ನೆಗೆ ಹೊಡೆಯುತ್ತಿದ್ದಾರಲ್ಲ, ಇದು ನೀವು ಮಾಡ್ತಾ ಇರುವುದು ಸರಿನಾ? ಹೊಡೆಯಲಿ ಬಿಡು, ಹತ್ತಿಗೆ ಹೊಡಿ. ಅಣ್ಣ ನಿನಗೆ ತೃಪ್ತಿ ಆಗುವವರೆಗೂ ಹೊಡೆ, ಆದರೆ ಸತ್ಯದಿಂದ ನಡೆದಿಕೋ ಎಂದು ಹೊಡೆ. ವೀರ ಯೋಧರಿಗೆ ಶರಣಾಗು ಎಂದು ಹೊಡೆ. ಸಮಾಜದಲ್ಲಿ ನಡೆಯುವ ಅನ್ಯಾಯವನ್ನು ಎದುರಿಸು ಎಂದು. ಆದರೆ ಸಮಾಜಘಾತುಕರಿಗೆ ಸಲಾಂ ಮಾಡಿಯುವ ಗುಲಾಮನಾಗು ಮಾತ್ರ ಎಂದು ಹೊಡೆಬೇಡ. ನನ್ನ ಕಾಲಿಗೆ ನಿಮ್ಮಲ್ಲಿ ಯಾವತ್ತೂ ಆ ರೀತಿ ಬೆಳೆಸಲಿಲ್ಲ. ಬಡವರ ಸಿಟ್ಟು ದವಡಿಗೆ ಮುಲು ಎನ್ನುತ್ತಾರೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ದಡ್ಡರಾಗುವುದು ಬೇಡ ಜಯಸೂರ್ಯ, ದಡ್ಡರಾಗುವುದು ಬೇಡ. ಅನ್ನ ನಕ್ಕು ನೆಲೆಸಿದೆ ಈ ನಮ್ಮ ಮನೆತನದಲ್ಲಿ. ದುಃಖದ ಹೊಳೆಸಿದವನು ನಾನು. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಾವೆಲ್ಲರ ಮೊದಲಂತೆ ನಗುತ್ತಾ ಬಾಳೋಣ. ಏನನ್ನ ಅಣ್ಣ ತಮ್ಮಂದಿರಿ, ನಾನು ಮಾಡಿದ ತಪ್ಪು ನೀವು ಮಾಡದಿರಿ. ಇಂಥ ಅಣ್ಣಂದಿರಿಗೆ ನೋವು ಕೊಡಬೇಡಿ. ಪ್ರೀತಿಗಿಂತ ವಾತ್ಸಲ್ಯ ದೊಡ್ಡದು ಎನ್ನುವುದು ಮರೆಯಬೇಡಿ. ಅತ್ತಿಗೆ ನಾವೆಲ್ಲರೂ ನಕ್ಕು ನೆಲೆಯಲು ಹುಟ್ಟಿಯರಿಸಿ ಒಂದು ರಾಗದ ಮಾಧುರ್ಯವನ್ನು ಆನಂದ ಸಾಗರ
ಜೈ ಸೂರ್ಯ, ನೀನು ಹೊಲಕ್ಕೆ ಹೋಗು. ನಿಮ್ಮ ಅತ್ತಿಗೆ ಬುದ್ಧಿ ತೆಗೆದುಕೊಂಡು ಹೊಲಕ್ಕೆ ಬರುತ್ತಾಳೆ. ನಾನು ಆ ನಾಯಕರ ಮನೆಗೆ ಹೋಗಿ ಪ್ರಶಾಂತನನ್ನು ಆ ನಾಯಕರ ಮನೆಗೆ ಕರೆದುಕೊಂಡು ಹೋಗಿ ಆ ರಗಳನ್ನು ಬಗೆಹರಿಸಿಕೊಂಡು ಬರುತ್ತೇನೆ. ಆಯ್ತಣ್ಣ, ಹಾಗೆ ಆಗಿಲ್ಲ, ನಾನು ಹೋಗಿ ಬರುತ್ತೇನೆ. ಶಾಂತ, ನೀನು ಬುದ್ಧಿ ತೆಗೆದುಕೊಂಡು ಹೊಲಕ್ಕೆ ಹೋಗು, ನಾನು ಹೋಗಿ ಬರುತ್ತೇನೆ. ಆಯ್ತು ಸ್ವಾಮಿ, ಹಾಗೆ ಆಗ್ಲಿ.